ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಸನ್ರೈಸ್ ಆಗುವಂಥ ಒಂದು ವಿಡಿಯೋ. ಇದು ನಮ್ಮ ಅಪಾರ್ಟ್ಮೆಂಟಿಂದ ಚೆನ್ನಾಗಿ ಸನ್ರೈಸ್ ಕಾಣ್ತಾ ಇರುತ್ತೆ. ನಿಮಗಿಲ್ಲಿ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲೊಂದು ನವಿಲು ಇದೆ ಆಯಿತಾ. ಸೊ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ಕ್ಯಾಪ್ಚರ್ ಆಗ್ತಾ ಇಲ್ಲ. ಇಲ್ಲಿಂದ ಇನ್ನೊಂಚೂರು ಮೇಲೆ ಹೋದರೆ ತುಂಬ ನವಿಲುಗಳಿರೋದು ಕಾಣುತ್ತೆ. ನನಗೆ ಅವತ್ತು ಟೈಮ್ ಆಗಲಿಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಲೆಗ್ ವರ್ಕೌಟ್ ಮಾಡಿದ್ದೀನಿ. ಹಾಗಾಗಿ ಲೆಗ್ ವರ್ಕೌಟ್ ಮಾಡಿದ ದಿನ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ವಾಕ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಾಲು ನೋವು ಬರುತ್ತೆ. ಸೊ ಆಲ್ಮೋಸ್ಟ್ ಆವಾಗವಾಗ ನನಗೆ ಇವಾಗ ಬಾಡಿ ಪೇನ್, ಕಾಲು ನೋವು ತುಂಬ ಇದೆ. ಒಂದು 20 ಮಿನಿಟ್ಸ್ ವಾಕ್ ಮಾಡಿದ ತಕ್ಷಣ ಹೋಗಿ ಪ್ರೋಟೀನ್ ಶೇಕ್ ತೊಗೊಳ್ತೀನಿ. ನಾನು ಯೂಸ್ ಮಾಡ್ತಿರೋ ದ ಹೋಲ್ ಟ್ರೂತು. ಸೊ ಇದು ಬಂದು ನನ್ನ ಪ್ರೋಟೀನ್ ಶೇಕು. ಹಸ್ಬೆಂಡ್ ಬಂದು ಈ MB ಅನ್ನೋವಂಥ ಒಂದು ಪ್ರೋಟೀನ್ ಶೇಕ್ ತೊಗೊಳ್ತಿದ್ದಾರೆ, ವೇ ಪ್ರೋಟೀನ್. ಸೊ ನನಗೆ ಈ ವೇ ಪ್ರೋಟೀನ್ ಹಸ್ಬೆಂಡ್ ತೊಗೊಳೋದು ಇಷ್ಟ ಇಲ್ಲ, ಅವ್ರಿಗೂ ಇವಾಗ ಇಷ್ಟ ಆಗ್ತಿಲ್ಲ, ಬಿಕಾಸ್ ಅದು ತುಂಬ ಸ್ವೀಟು. ಬಟ್ ಆ ಸ್ವೀಟ್ ಬಂದು ನಿಮಗೆ ಮಾಂಕೋ ಫ್ರೂಟಿಂದ ತೆಗ್ದಿರ್ತಾರೆ, ಯಾವುದೇ ರೀತಿ ವೆಯ್ಟ್ಗೆ ಪ್ರಾಬ್ಲಮ್ ಇರಲ್ಲ. ಅದ್ರ ಜೊತೆಗೆ ಹಸ್ಬೆಂಡ್ಗೆ ಕ್ರಿಯಾಟಿನೂ ಕೊಡ್ತೀನಿ, ಯಾಕಂದರೆ ಅವ್ರು ಜಾಸ್ತಿ ವೆಯ್ಟ್ಗಳನ್ನ ಲಿಫ್ಟ್ ಮಾಡ್ತಾರೆ. ನಮ್ಮದಂದರೆ 5-7 ಅಲ್ಲಿಗೆ ಇರುತ್ತೆ. ಸೊ ಅವ್ರು ಸ್ವಲ್ಪ ಜಾಸ್ತಿ 10 ತನಕ ಹೋಗೋದ್ರಿಂದ ಕ್ರಿಯಾಟಿನ್ ಕೊಡ್ತಾಯಿದ್ದೀನಿ. ಮಸಲ್ ರಿಕವರಿಗೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ದಾರೆ ನಮ್ಮ ಕೋಚು. ಹಾಗಾಗಿ ಅದನ್ನು ಕುಡಿತಾ ಇದ್ದೀವಿ. ಸೊ ಅವ್ರು ಮಾತ್ರ, ನನಗೆ ಕ್ರಿಯಾಟಿನ್ ಸ್ಮೆಲ್ಲು ಇಷ್ಟ ಇಲ್ಲ, ಅದರದ್ದು ಫ್ಲೇವರು ಇಷ್ಟ ಇಲ್ಲ. ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ನನ್ನ ಪ್ರೋಟೀನ್ ಇವತ್ತು ನೆಮ್ಮದಿಯಾಗಿ ಕುಡ್ದಿದ್ದೀನಿ. ಇವತ್ತು ಲಿಯಾಗೆ ಸ್ಕೂಲ್ ಇಲ್ಲ, ಹಾಗಾಗಿ ಸ್ವಲ್ಪ ಪೀಸ್ಫುಲ್ಲಾಗಿ ನಾನು ಡೇನ ಶುರು ಮಾಡ್ತಾಯಿದ್ದೀನಿ. ಸೊ ಹಾಗೆ ಪ್ರೋಟೀನ್ ಶೇಕ್ ಕುಡ್ದಾದ್ಮೇಲೆ ಸ್ವಲ್ಪ ಸೀಡ್ಸ್ ಎಲ್ಲ ತಂದಿದ್ದೆ. ಆ ಸೀಡ್ಸ್ನೆಲ್ಲ ಈ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಎವ್ರಿ ಡೇ ನಮಗೆ ಹೇರ್ ಫಾಲ್ಗೆ ತುಂಬ ಒಳ್ಳೆಯ ಒಂದು ಸೋರ್ಸ್ ಅಂದರೆ ಈ ಸೀಡ್ಗಳು. ಇದನ್ನೆಲ್ಲ ಹೇರ್ ಫಾಲ್ಗೆ ಯೂಸ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ತಿನ್ನೋಕ್ಕೆ ಆಗಲ್ಲ, ಬಟ್ ಈ ಥರ ರೋಸ್ಟ್ ಮಾಡಿದಾಗ ಅಟ್ಲೀಸ್ಟ್ ಏನೋ ಒಂದು ತಿನ್ಕೋಬೋದು. ಸೊ ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ನೆನ್ನೆನೇ ಬ್ಯಾಟರ್ನೆಲ್ಲ ರುಬ್ಬಿ ಇಟ್ಟಿದ್ದೆ, ಮಾರ್ನಿಂಗ್ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಸೊ ಇವತ್ತು ಅಂದರೆ ಒಂದಿನ ನಾನು ರುಬ್ಬಿದ್ರೆ 2 ದಿನಕ್ಕೆ ಬರುತ್ತೆ. ಒಂದಿನ ಇಡ್ಲಿ, ಒಂದಿನ ದೋಸೆ. 2ನೇ ದಿನಕ್ಕೆ ಇಡ್ಲಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಈ ಸತಿ ಬಂದು ನನ್ನ ವೆಯ್ಟೆಲ್ಲ ಸ್ವಲ್ಪ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ಬರೀ ರೈಸ್ದು ಬ್ಯಾಟರೇ ಮಾಡಿದ್ದೀನಿ. ಇಲ್ಲಾಂದರೆ ರಾಗಿ, ಇಲ್ಲಾಂದರೆ ಮಿಕ್ಸ್ಡ್ ದಾಲ್ದೆಲ್ಲ ಮಾಡ್ತಾಯಿದ್ದೆ, ನಿಮಗೆ ಗೊತ್ತು. ಸೊ ಹಾಗಾಗಿ ಈ ಸತಿ ಸ್ವಲ್ಪ ವೈಟ್ ರೈಸಲ್ಲೇ ಮಾಡೋಣ ಅಂದ್ಕೊಂಡೆ, ಹಾಗಾಗಿ ವೈಟ್ ರೈಸಲ್ಲಿ ಮಾಡಿದ್ದೀನಿ. ಸೊ ಇನ್ನು ಮಿಕ್ಕಿರೋದನ್ನ ಬ್ಯಾಟರ್ನ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇಡ್ಲಿಗೆ ಹಾಕಿಬಿಟ್ಟು ಎಗ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಎಗ್ ಕರಿ ನಿಮಗೇನಾದರೂ ಮಾಡಬೇಕು, ಫುಲ್ ಎಗ್ ಹಾಕ್ತಾಯಿದ್ದೀರಾ ಅಂದರೆ ಈಸಿ ಮೆಥಡಲ್ಲಿ ನೀವು ಮಾಡ್ಕೋಬೋದು. ನಾನಿವಾಗ ಹೇಗೆ ಕುಕ್ಕರಲ್ಲೆಲ್ಲ ಎಗ್ ಹಾಕಿದ್ನಲ್ಲ, ಆ ಥರ ಎಗ್ಗನ್ನ ಹಾಕ್ಬಿಟ್ಟು ಒಂದು ವಿಷಲು ಮೀಡಿಯಮ್ ಒಲೆ ಉರಿಯಲ್ಲಿ 1 ವಿಷಲ್ನ ನೀವು ಹಾಕಿದ್ರೆ ಸಾಕು, ಸೂಪರಾಗಿ ರೆಡಿಯಾಗಿರುತ್ತೆ. ಸೈಡಲ್ಲೇ ನಾನು ಅನ್ನಕ್ಕೆ ಕುದಿಯೋಕ್ಕೆ ಇಟ್ಟಿದ್ದೆ, ಅದನ್ನು ಬೆಂತು, ಅದನ್ನು ಸ್ಟೈನ್ ಮಾಡಿಟ್ಟಿದ್ದೀನಿ. ಸೊ ಹಾಗೆ ಸೈಡಲ್ಲಿ ಸ್ವಲ್ಪ ಚಟ್ನಿಗೂ ಉರಿತಾ ಇದ್ದೀನಿ. ಅಷ್ಟರಲ್ಲಿ ಬ್ಲಿಂಕಿಟ್ಟಿಂದ ಆರ್ಡರ್ಸ್ ಮಾಡಿದೆ, ಅದು ಬಂದುಬಿಡ್ತು. ಕೆಲವು ಟೈಮಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಒಳಗಿರೋ ಶಾಪು 7ಗೆ ಓಪನ್ ಆಗುತ್ತೆ, ಬಟ್ ಸಮ್ಟೈಮ್ಸ್ ಫ್ರೆಶ್ ಆಗಿರೋದು ಅಷ್ಟು ಬೇಗ ಸಿಗಲ್ಲ ಅವ್ರ ಹತ್ರ. ಬ್ಲಿಂಕಿಟ್ ಅಂದರೆ ರೆಗ್ಯುಲರಾಗಿ ಆರ್ಡ್ರ್ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಬೇಕಾಗೋ ಅರ್ಜೆಂಟ್ ಥಿಂಗ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ ಬ್ಲಿಂಕಿಟಲ್ಲಿ. ಫ್ರೆಶ್ಶಾಗೇ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಹಂಗೇನೋ ಫ್ರೆಶ್ ಇಲ್ಲ ಅಂದರೆ ಕಂಪ್ಲೇಂಟ್ ಮಾಡಿ ರಿಟರ್ನ್ ಮಾಡ್ಬೋದು. ಸಮ್ಟೈಮ್ಸ್ ಅದಕ್ಕೆಲ್ಲ ಟೈಮು ಇರಲ್ಲ. ಕೆಲವೆಲ್ಲ ಫ್ರೂಟ್ಸ್ ತಂದಿರೋದ್ರಿಂದ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಒಂದು ಸಿಂಪಲ್ ಚಟ್ನಿ. ಇದಕ್ಕೆ ಬಂದು ಕಡಲೆ ಹಾಕಿದ್ದೀನಿ, ಸ್ವಲ್ಪ ಒಂದು 10 ಡ್ರಾಪು ಇಲ್ಲ, ಒಂದು 5 ಡ್ರಾಪ್ ಅಂದ್ಕೊಳ್ಳಿ ಅಷ್ಟೇ ಆಯಿಲ್ ಹಾಕಿದ್ದೀನಿ. 1 ಆನಿಯನ್ನು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ವೆಯ್ಟ್ ಲಾಸ್ ಆಗೋದು ಹೇಗೋ ನಾವು ಕಷ್ಟಪಟ್ಟು ಮಾಡಿಬಿಡ್ತೀವಿ, ಬಟ್ ಅದನ್ನು ಮೇಂಟೈನ್ ಮಾಡೋದಿದೆಯಲ್ವ, ಅದು ಭಾರಿ ಕಷ್ಟ. ಸೊ ಅದನ್ನು ನಾವು ಖಂಡಿತವಾಗ್ಲೂ ಕರೆಕ್ಟಾಗಿ ಮಾಡಬೇಕು. ಬಟ್ ಸಮ್ಟೈಮ್ಸ್ ಓಕೆ, ನಾವು 1 kg 2 kg ಮೇಲೆ ಕೆಳಗಾದರೂ ಪರವಾಗಿಲ್ಲ, ಬಟ್ ಆದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಬಿಕಾಸ್ ನಮಗೆ ಜಾಸ್ತಿ ಬರೋದು ವೆಯ್ಟು ಈ ಎಣ್ಣೆಯಿಂದನೇ. ಸ್ವಲ್ಪ ಅದನ್ನು ಕಮ್ಮಿ ಮಾಡಿಕೊಂಡು, ಈ ಶುಗರ್ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ನಾವು ಮನೆ ಫುಡ್ಡೇ ತಿಂತೀವಲ್ವ, ಆರೋಗ್ಯವಾಗೇ ಇರ್ತೀವಿ. ಸೊ ನೆಕ್ಸ್ಟ್ ಬಂದು ಎಗ್ಗು 1 ವಿಷಲ್ಗೆ ಬೆಂದಿದೆ, ಅದು ತೆಗೆದಿಟ್ಟಿದ್ದೀನಿ. ಇವಾಗ ಎಗ್ ಕರಿಗೆ ಮಸಾಲೆನ ಹಾಕಿದ್ದೀನಿ. ಈ ಮಸಾಲೆಯಲ್ಲಿ ನಿಮಗೆ 1 ಆನಿಯನ್ನು, 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಸೋಂಪು, ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಪೌಡ್ರ್ ಹಾಕಿದ್ದೀನಿ. ಧನಿಯಾ ಪೌಡರು ಮನೇಲಿ ಮಾಡಿರುವಂಥ ಮಸಾಲೆ,
ಆಮೇಲೆ ಚಟ್ನಿಗೆ ಹಾಕೋ ಉರಿಗಡಲೆ, ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಬಬೇಕು. ಸೊ ತೆಂಗಿನಕಾಯಿ ಈ ರೀತಿ ತುರಿದಿರೋದ್ರಿಂದ ಲಾಸ್ಟಿಗೆ 1-2 ನಿಮಿಷಕ್ಕೆ ಹಾಕಿ ತೆಗೆದ್ರೆ ಸಾಕು. ಸೊ ಇವಾಗ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕರಿಬೇವು ಸೊಪ್ಪು ಹಾಕಿ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಆ ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟ ಎಷ್ಟು ಬೇಕಾದ್ರೂ ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಲೆಮನ್ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ಎಗ್ ಸೇರಿಸ್ಬಿಟ್ಟು 1 ವಿಷಲ್ ಬಿಟ್ಬಿಡ್ತೀನಿ. ಇದ್ರ ಜೊತೆಗೆ ನೀವು ಮಶ್ರೂಮು, ಗೆಣಸು ಎಲ್ಲ ಏನು ಬೇಕಾದ್ರೂ ಹಾಕ್ಕೋಬೋದು ಸಾಂಬಾರಿಗೆ. ಅದನ್ನು 1 ವಿಷಲ್ ಬಿಡೋಕ್ಕೆ ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟು ಒಂದು ಸಿಂಪಲ್ ಚಟ್ನಿ ಮಾಡ್ತಾಯಿದ್ದೀವಲ್ಲ, ಆ ಚಟ್ನಿ ಜೊತೆಗೆ ಸ್ವಲ್ಪ ಉರಿಗಡಲೆನೂ ಸೇರಿಸ್ಕೊಂಡು, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಬಿಟ್ರೆ ಸೂಪರಾಗಿರುವಂಥ ನೀರು ಚಟ್ನಿ ಅಂತಾರೆ ಇದನ್ನು. ಸೊ ನೀವು ಇದನ್ನು ಚೆನ್ನಾಗಿ ಇಡ್ಲಿಯಲ್ಲಿ ಸೂಪರಾಗಿ ಎಷ್ಟು ಬೇಕೋ ಅಷ್ಟು ಸುರ್ಕೊಂಡು ತಿನ್ಬೋದು, ಏನೂ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟು ಇದೇ ಇವತ್ತು. ಆಸೆ ತೀರಾ ಇಡ್ಲಿ ತಿಂದೆ. ಸೊ ಇಡ್ಲಿ ನನಗೊಂದು ಸತಿ ಮಾಡಿದ್ರೆ ಒಂದು ದಿನಕ್ಕೆ 3 ಹೊತ್ತು ನಾನು ಇಡ್ಲಿನೇ ತಿಂತೀನಿ, ಅಷ್ಟು ನನಗೆ ಇಡ್ಲಿ ಅಂದರೆ ಇಷ್ಟ. ಸೊ ಅಡುಗೆ ಎಲ್ಲ ಮುಗೀತು, ಬಾಕ್ಸಿಗೆ ಎಲ್ಲ ಅವ್ರಿಗೆ ತುಂಬಿಸಾಯಿತು. ಸೊ ಬಾಕ್ಸಿಗೆಲ್ಲ ತುಂಬಿಸಾದ್ಮೇಲೆ ನನ್ನ ಕಿಚನ್ ಈ ರೀತಿ ಇರುತ್ತೆ. ಅಲ್ಲಿ ಮಾಡ್ತಿದ್ದಾರೆ ನೋಡಿ ಅಡುಗೆ, ಅವ್ರು ನಮ್ಮ ಅರ್ಧಾಂಗಿ, ನಮ್ಮ ಅರ್ಧ ಅಲ್ಲ 80% ಕೆಲಸನ ಅವ್ರು ವಹಿಸ್ಕೊಂಡ್ಬಿಡ್ತಾರೆ. ಸೊ ಮನೆ ಕೆಲಸ ಎಲ್ಲ ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಮುಂಚೆಲ್ಲ ಫುಲ್ ಡೇ ಮೇಡ್ ಇಟ್ಟಿದ್ದೆ, ಇವಾಗ ಫುಲ್ ಡೇ ಮೇಡ್ ನನಗೆ ಅಷ್ಟು ಯೂಸ್ ಆಗ್ತಾಯಿಲ್ಲ. ಹಾಗಾಗಿ ಬರೀ ಅವ್ರು ಬಂದುಬಿಟ್ಟು 1-2 ಅವರಲ್ಲಿ ಮಾಡಿಬಿಟ್ಟು ಹೋಗ್ತಾರೆ. ಬೆಳಗ್ಗೆನೂ ಬರ್ತಾರೆ, ಮಧ್ಯಾಹ್ನವೂ ಬರ್ತಾರೆ. ನಿಜವಾಗ್ಲೂ ಅಷ್ಟು ನಮಗೆ ಫ್ರೀ ಅನಿಸುತ್ತೆ ಅವ್ರು ಬಂದಿದ್ದ ತಕ್ಷಣ. ಕಿಚನ್ ಅಷ್ಟು ಇದಾಗಿರುತ್ತೆ ಆ ಕಿಚನ್ನು. ಸೊ ಅದನ್ನೆಲ್ಲ ರೆಡಿ ಮಾಡಿ ನೀಟ್ ಮಾಡಿ ಇಟ್ಟೋಗ್ತಾರೆ. ಅವ್ರಿಗೆ ಬಂದಿದ್ದ ತಕ್ಷಣ ಒಂದು ಕಾಫಿ ಕೊಡಬೇಕು. ಕೆಲಸ ಎಲ್ಲ ಆದಮೇಲೆ ತಿಂಡಿ ತಿನ್ಕೊತಾರೆ. ಸೊ ಅವ್ರಿಗೆ ಫುಲ್ ಕಾಫಿ ಬಿಸಿ ಒಂದು ಅವ್ರಿಗೂ ಕೊಟ್ಬಿಟ್ಟು ಹಸ್ಬೆಂಡ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅವ್ರು ಬಂದರು, ಸರಿ ಹಾಗಾಗಿ ಮತ್ತೊಂದು ಸತಿ ಅವ್ರಿಗೆ ಮಾಡಿದೆ. ಸೊ ಇವತ್ತು ಲಂಚ್ ಬಾಕ್ಸ್ ಅವರಿಗೆ ಮಾವಿನಕಾಯಿ ಹಣ್ಣು, ಸ್ವಲ್ಪ ಮೊಟ್ಟೆ ಸಾಂಬಾರು, ರೈಸು, ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು, ಕುಕ್ಕುಂಬರ್ ಕೊಟ್ಟಿದ್ದೀನಿ. ಸೊ ಲಂಚ್ಗೆ ಅವ್ರಿಗೆ ಸ್ವಲ್ಪ ರೈಸ್ ಕೊಡ್ತೀನಿ, ಸ್ವಲ್ಪ ಜಾಸ್ತಿ ಪ್ರೋಟೀನ್ ತಿಂತಾರೆ. ಒಂದು ಬಾಳೆಹಣ್ಣು ಕೊಡ್ತೀನಿ, ಬಾಳೆಹಣ್ಣು ಶೂಟ್ ಮಾಡೋದು ಮರುತ್ತೆ. ಮತ್ತು ಕುಕ್ಕುಂಬರೆಲ್ಲ ಇದೆಯಲ್ವ, ಮತ್ತು ಅಲ್ಲೂ 1-2 ಟೈಮ್ ಟೀ ಕುಡಿತಾರೆ. ಅವರು ವೆಯ್ಟ್ ಲಾಸಲ್ಲಿ ಇಲ್ಲ, ಬಟ್ ಆದರೆ ಅವರಿಗೆ ಪ್ರೋಟೀನ್ ಸೋರ್ಸ್ ಫುಡ್ ಬಂದು ಚೆನ್ನಾಗಿರಬೇಕು, ಆ ಥರ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ. ಸೊ ಅವರು ಹೊರಟಿದ್ದಾಯಿತು. ಅವರು ಹೊರಡಬೇಕಾದ್ರೆ ಲಿಯಾ ಎದ್ಲು. ಸರಿ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇನ್ನು ಮನೇಲಿ ಮಕ್ಕಳು ಇದ್ದರೆ ತುಂಬಾ ಕಷ್ಟ. ಸ್ವಲ್ಪ ಅಂದರೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ ಪಾಪ. ಅವ್ರಿಗೂ ರಜೆ ಇರುತ್ತಲ್ವ, ಓಕೆ ಅಂದ್ಬಿಟ್ಟು ನಾವು ಆರಾಮಾಗಿರ್ಬೋದು. ತುಂಬ ಕೆಲಸಗಳಿದ್ದಾವೆ. ನನಗೆ ಬೇರೆ ತುಂಬ ಸೀರೆಗಳು ಬಂದಿದೆ, ಅದೆಲ್ಲ ಅಯರ್ನ್ ಮಾಡಬೇಕು. ಸೊ ಸೀರೆಗಳೆಲ್ಲ ಅಯರ್ನ್ ಮಾಡಬೇಕಂದ್ರೆ ತುಂಬ ಪೀಸ್ಫುಲ್ಲಾಗಿರಬೇಕು, ಪ್ಲಸ್ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು. ಅದಕ್ಕಿಂತ ಮುಂಚೆ ಇವತ್ತು ನನ್ನ ಆಯಿಲಿಂಗ್ ಡೇ. ಸೊ ವಾರದಲ್ಲಿ 2 ದಿನ ಆಯಿಲಿಂಗ್ ಡೇ ಆಯಿಲ್ ಮಾಡಬೇಕು. ಬಿಕಾಸ್ ನಾನು ಡಯಟಲ್ಲಿ ಇದ್ದಿದ್ದರಿಂದ, ಮೇಯ್ನಾಗಿ ನೋಡಿ ಡಯಟ್ ನೀವು ಯಾವುದೇ ರೀತಿ ಫುಡ್ಡು ಡೈಟಿಷನ್ ತೊಗೊಂಡು ಕೊಟ್ಟು ಏನೇ ಮಾಡಿದ್ರೂ ಕೂಡ ಹೇರ್ ಫಾಲ್ ಖಂಡಿತ ಇರುತ್ತೆ, ಸಪ್ಲಿಮೆಂಟ್ಸ್ ತಗೊಳ್ಲಿಲ್ಲ ಅಂದರೆ. ನನಗೆ ಡೈಟಿಷನ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ದರು, ಬಟ್ ಆದರೂ ಕೂಡ ನನಗೆ ಹೇರ್ ಫಾಲು ವಿಪರೀತ ಆಗ್ತಾಯಿತ್ತು. ಬಿಕಾಸ್ ನಾನೊಂದು ಥೈರಾಯ್ಡ್ ಪೇಷಂಟು. ಸೊ ಹಾಗಾಗಿ ವಿಪರೀತ ಆಗ್ತಿತ್ತು. ಈ ಪ್ರಾಡಕ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿ ಸರಿ ಹೇಗಿರುತ್ತೆ ರಿಸಲ್ಟು ಅಂತ ಬೈ ಮಾಡಿದ್ದೀನಿ. ಇದು ಫಸ್ಟ್ ಕಿಟ್ಟು. ಸೊ ಈ ಕಿಟ್ಟಲ್ಲಿ ನಿಮಗೆ ವಿಪರೀತ ಹೇರ್ ಫಾಲ್ ಇರುತ್ತೆ ಅಂತೆ. ಆಮೇಲೆ ಸೆಕೆಂಡ್ ಕಿಟ್ಟಿಂದನೇ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ ಕೋಚು. ಡಾಕ್ಟರ್ಸ್ ಫೋನ್ ಮಾಡ್ತಾರೆ. ಸೊ ಏನೋ ನೋಡೋಣ ಅಂತ ಹೇಳಿ ತರಿಸಿದ್ದೀನಿ, ನೋಡಬೇಕು ಏನಾಗುತ್ತೋ. ಸೊ ಅದಕ್ಕೆ ನೋಡಿ ಶ್ಯಾಂಪು, ಕಂಡೀಷ್ನರು, ಆಮೇಲೆ ಸೀರಮ್ಮು, ಆಯಿಲು, ಟ್ಯಾಬ್ಲೆಟ್ ಮತ್ತು ಇನ್ನೊಂದು ಸೀರಮ್ ಕೊಟ್ಟಿದ್ದಾರೆ ಹೇರ್ಗೆ ಅಂತ. ಸೊ ವೀಕ್ಲಿ 2 ಟೈಮ್ಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಲೈಟಾಗಿ ಒಂದು 5 ಮಿನಿಟ್ಸ್ ಲೈಟಾಗಿ ಒಂದು ಸರ್ಕ್ಯುಲರ್ ಮೂಮೆಂಟಲ್ಲಿ ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅದನ್ನು ನಮಗೆ ಹೇಗೆ ನಾರ್ಮಲ್ ಆಯಿಲ್ ಹಚ್ಕೊತೀವೋ ಆ ಥರ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ಮಸಾಜ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೋಬೇಕು. 1 ಅವರ್ ಬಿಟ್ಟರೆ ಸಾಕು. ಇದು ಓವರ್ ನೈಟು ಬಿಡ್ಬೋದು, ಬಟ್ ಮಿನಿಮಮ್ 1 ಅವರ್ ಬಿಡೋಕ್ಕೆ ಹೇಳಿದ್ದಾರೆ. ಸೊ 1 ಅವರ್ ಬಿಟ್ಬಿಟ್ಟು ನಾವು ತಲೆ ಸ್ನಾನ ಮಾಡ್ಬೋದು. ಓವರ್ ನೈಟೆಲ್ಲ ಬಿಟ್ಟರೆ ಪಿಲ್ಲೋ ಎಲ್ಲ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಅದರದ್ದು ಆಪ್ಷನ್ನೇ ಹೋಗಲ್ಲ. ಯಾವಾಗಲೂ ಅಷ್ಟೇ
ಚಿಕ್ಕಂದ್ರಿಂದನೂ ನನಗೆ ಓವರ್ನೈಟ್ ಆಯಿಲೆಲ್ಲ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ಅಪ್ಲೈ ಮಾಡಿ ಒಂದು 1 ಅವರಲ್ಲಿ ಸ್ನಾನಕ್ಕೆ ಅವ್ರು ಕೊಟ್ಟಿರೋ ಶ್ಯಾಂಪೂನ ಯೂಸ್ ಮಾಡಿಕೊಂಡು ಆ ಕಂಡೀಷ್ನರ್ ಹಾಕಿದ್ರೆ ಸಾಕು. ಸೊ ಕೂದಲಂತೂ ಹಿಂಗೆ ಎಳೆದಂಗೂ ಇದೇ ರೀತಿ ಬರ್ತಾಯಿದೆ. ಮುಂಚೆಯಿಂದನೂ ಹಿಂಗೆ ಆಗ್ತಾಯಿದೆ, ಈಗಲೂ ಹಿಂಗೆ ಬರ್ತಾಯಿದೆ. ಜೂನ್ 2ಗೆ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಸೊ ಆಲ್ಮೋಸ್ಟ್ ಇವಾಗ ಆಯಿತು 25 ದಿನ ಆಗ್ತಾ ಬಂತು. ನೋಡಬೇಕಿನ್ನು ಹೇಗಿರುತ್ತೆ ಅಂತ. ಅಷ್ಟು ಬೇಗ ಸೆಕೆಂಡ್ ಕಾಂಬೋನ ಪರ್ಚೇಸ್ ಮಾಡಿ, ಸೆಕೆಂಡ್ ಕಿಟ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಮೇಯ್ನಾಗಿ ನಮಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಆಯಿತಾ, ಗಟ್ ಹೆಲ್ತನ್ನ ಕ್ಲಿಯರ್ ಮಾಡೋ ಟ್ಯಾಬ್ಲೆಟ್. ಸೊ ಆ ಟ್ಯಾಬ್ಲೆಟು ತುಂಬ ಹೆಲ್ಪ್ ಆಗುತ್ತೆ ಅಂತ ಇದೆ. ಸೊ ಅದು ತುಂಬ ಚೆನ್ನಾಗಿದೆ ರಿಸಲ್ಟು. ಸೊ ಇವಾಗ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಮಾಡ್ಕೊತಿದ್ದೀನಿ ಈ ಕೋಂಬಲ್ಲಿ. ಇದರಲ್ಲಿ ಮಸಾಜ್ ಮಾಡಿಕೊಂಡ್ರೆ ಸಾಕು. ಮತ್ತು ವಾಶ್ ಮಾಡಬೇಕಾದ್ರೂ ನೀವು ಈ ಕೋಮ್ ಯೂಸ್ ಮಾಡ್ಕೋಬೋದು, ನಿಮಗೆ ಹ್ಯಾಂಡ್ಸಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಅಂದರೆ. ಸೊ ನಾನು ಆಯಿಲಿಂಗ್ ಮಾಡ್ಕೊತಾ ಇರೋದು ನೋಡಿಬಿಟ್ಟು ಲಿಯಾನು ಬೇಗ ಎದ್ದಿದ್ಲಲ್ಲ, ಇದೇ ಆಯಿಲೇ ಹಚ್ಚಿ ಮಮ್ಮಿ ಅಂತ ಕೇಳಿದ್ಲು. ಸರಿ ಓಕೆ ಅಂತ ಹೇಳಿ ಅವಳಿಗೂ ಇದೇ ಆಯಿಲಲ್ಲಿ ಸ್ವಲ್ಪ ಮಸಾಜ್ ಮಾಡೋಣ ಅಂತ ಅವಳನ್ನ ಕರೆದೆ. ಕೂದಲು ನೋಡಿ ವಿಪರೀತ. ಸ್ನಾನ ಮಾಡಬೇಕಾದ್ರೆ ಇದಕ್ಕಿಂತ ಡಬಲ್ಲಾಗಿ ಬರ್ತಾಯಿದೆ ಮುಂಚೆಯಿಂದ. ಸೊ ನೋಡಬೇಕು ಹೇಗಿದೆ ರಿಸಲ್ಟ್ ಅಂತ. ಸೊ ಏನಾದರೂ ಒಂದು ತೋರಿಸಿದ್ರೆ ಅದನ್ನು ಬೈ ಮಾಡಬೇಕು ಅಂತ ಏನೂ ಇಲ್ಲ, ಬಟ್ ಸಮ್ಟೈಮ್ಸ್ ನಿಮಗದು ನೀಡೆಡ್ ಇರುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ 1000 ಕೋಟಿ ಆ್ಯಡ್ಸ್ಗಳು ಬರ್ತಾ ಇರುತ್ತೆ, ನಿಮಗೆ ಇದನ್ನು ತಗೊಳ್ಳಿ ಅದನ್ನು ತಗೊಳ್ಳಿ, ಇದು ಬೈ ಮಾಡಿ ಅದು ಬೈ ಮಾಡಿ ಅಂತ. ಇವಾಗ ನಿಮಗೆ ನೀಡೆಡ್, ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ. ಇವಾಗ ನನಗೆ ಹೇರ್ ಈ ರೀತಿ ಪ್ರಾಬ್ಲಮ್ ಇದೆ, ಅದು ಬೇಕಾ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು ಅಷ್ಟೇ. ಬಟ್ ಈ ಕಿಟ್ ಫಸ್ಟ್ ಬೈಯಿಂಗಿಗೆ ನಿಮಗೊಂದು 2300 ಸಮಥಿಂಗ್ ಏನೋ ಬರುತ್ತೆ, ನಂಗೆ ಮರ್ತೋಗಿದೆ ಕರೆಕ್ಟಾಗಿ ಗೊತ್ತಿಲ್ಲ. ತಿಂಗಳ ಒಂದು 2000 ಖರ್ಚಾಗುತ್ತೆ. ಈ ರೀತಿ ಒಂದು 5 ಮಂತ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ನನಗಿದು ನೀಡಿದೆ, ಮಾಡಲೇಬೇಕು ಅಂತ ಆಗಿದೆ, ಹಾಗಾಗಿ ಮಾಡ್ತೀನಿ. ಯಾಕಂದರೆ ವಿಪರೀತ ನನಗೆ ಹೇರ್ ಫಾಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಮಾಡಲೇಬೇಕಂತ ನಾನು ಮಾಡ್ತಾಯಿದ್ದೀನಿ. ಲಿಯಾಗೂ ಚೆನ್ನಾಗಿ ಆಯಿಲಿಂಗ್ ಮಾಡಿ ಹಾಕಿದ್ದೀನಿ. ಬಟ್ ಈ ಆಯಿಲ್ ಏನಂದರೆ ನಿಮಗೆ ನಾರ್ಮಲ್ ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಥರ ಇಲ್ಲ. ನಿಮಗೆ ಆ ಶ್ಯಾಂಪು ಹಾಕಿ ಒಂದೇ ವಾಶಲ್ಲೇ ನೀಟಾಗಿ ಆಯಿಲ್ ಹೋಗ್ಬಿಡುತ್ತೆ. 2 ಸತಿ ಶ್ಯಾಂಪಲ್ಲಿ ಹಾಕಿದ್ರೆ ಫ್ರೆಶ್ ಆಗಿಬಿಡುತ್ತೆ. ಸೊ ಮೇಯ್ನಾಗಿ ನಮಗೆ ಹೇರ್ ಫಾಲ್ ಆಗೋದೇ ನಾವು ತೊಗೊಳ್ಳೋ ಫುಡ್ಡಿಂದನೇ. ಸೊ ಮೇಯ್ನಾಗಿ ನಮ್ಮ ಫುಡ್ ಕರೆಕ್ಟಾಗಿದ್ದರೆ ಟೈಮ್ ತೊಗೊಳುತ್ತೆ. ಫುಡ್ ಇವಾಗ ನೀವು ಕರೆಕ್ಟಾಗಿ ತಿಂದರೂ ನಿಮಗೆ ಟೈಮ್ ತೊಗೊಳುತ್ತೆ ಅದು ರಿಸಲ್ಟ್ ಕೊಡೋದಕ್ಕೆ. ಇವಾಗ ನಾನು ನೆಲ್ಲಿಕಾಯಿ ಕರಿಬೇವು ಜ್ಯೂಸು ಕುಡಿತಾ ಇದ್ದೀನಿ, ಬಟ್ ಆದರೆ ಅದು ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಬೇಕು, ತೊಗೊಳ್ತಾ ಇರಬೇಕು. ಆವಾಗಲೇ ರೆಗ್ಯುಲರಾಗಿ ತೊಗೊಂಡ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಸೊ ಸುಮಾರು ಸೀರೆಗಳು ಬೇರೆ ಬಂದಿದ್ದಾವೆ. ಒಂದು ಫಂಕ್ಷನ್ದು ಆರ್ಡರ್ದು ಒಂದು 15-20 ಸೀರೆಗಳಿದ್ದಾವೆ. ಸೊ ಟೋಟಲಾಗಿ ಒಬ್ರದ್ದೇ ಒಂದು 15 ಸೀರೆ ಇದೆ, ಅಂದರೆ ಒಂದು ಫ್ಯಾಮಿಲಿ ಅವ್ರದ್ದು, ಇನ್ನು ಬೇರೆ ಸ್ಯಾರಿ. ಸೊ ಅವ್ರಿಗೆಲ್ಲ ಆನ್ ಟೈಮ್ ಕೊಡಬೇಕು. ಬಟ್ ಸೀರೆ ಐರನ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಅವೆಲ್ಲ ತುಂಬ ಕಾಸ್ಟ್ಲಿ ಸಿಲ್ಕ್ ಸ್ಯಾರೀಸ್ಗಳು ಬೇರೆ. ಸೊ ನಿಧಾನಕ್ಕೆ ನಾವು ಟೈಮ್ ತೊಗೊಂಡು ಮಾಡಬೇಕು. ಹಾಗಾಗಿ ನನ್ನ ಕೈಯಲ್ಲಿ ಯಾವಾಗವಾಗ ಫ್ರೀ ಇದೆಯೋ ಟೈಮು, ಆ ಟೈಮಲ್ಲೆಲ್ಲ ಸ್ಯಾರಿಗಳನ್ನು ಐರನ್ ಮಾಡ್ತಾಯಿದ್ದೀನಿ. ಸೊ ಅಟ್ಲೀಸ್ಟ್ ನನಗೆ ಒಂದು ದಿನಕ್ಕೆ ಏನು ನನಗೆ ಬೇರೆ ಏನೂ ವರ್ಕ್ ಇಲ್ಲ ಅಂದರೆ ದಿನಕ್ಕೊಂದು 3 to 4 ಸ್ಯಾರೀಸ್ ಮಾಡ್ಬೋದು. ಬಟ್ ಇವತ್ತು 3 ಮಾಡೋಕ್ಕಾಯಿತು, ಬೇರೆ ಕೆಲಸಗಳು ತುಂಬ ಇದ್ವು. ಹಾಗಾಗಿ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ತಾ ಇದ್ದೀನಿ. ಲಿಯಾಗಿ ಸ್ನಾನ ಮಾಡಿಸ್ಬಿಟ್ಟು ಬಂದೆ. ಸೊ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಮತ್ತೆ ಕೆಲಸ ಕಂಟಿನ್ಯೂ ಮಾಡಬೇಕು. ಈ 3 ಸ್ಯಾರಿ ಮುಗಿಸ್ಬಿಟ್ಟೆ ನಾನು ಬಂದು ಇದಕ್ಕೆ ಹೋಗಬೇಕು, ಸ್ನಾನಕ್ಕೆ ಹೋಗಬೇಕು. ಹಾಗಾಗಿ 3 ಸ್ಯಾರಿ ಮುಗಿಸಿದ್ದೀನಿ. ಸ್ನಾನಕ್ಕೆ ಹೋದ್ಮೇಲೆ ಸ್ವಲ್ಪ ಕೆಲಸಗಳಿದ್ದಾವೆ. ಸೊ ನನ್ನ ಟೈಮ್ ಅಂತಲೂ ಕೊಡಬೇಕಲ್ಲ ನನಗೆ ಅಂತ ಟೈಮು. ಆ ಕೆಲಸಗಳು ಫ್ರೆಂಡ್ಸ್ ಜೊತೆನೂ ಸ್ವಲ್ಪ ಹೊರಗಡೆ ಹೋಗೋದಿದೆ. ಲಿಯಾಗೆ ಆಮೇಲೆ ಕರಾಟೆ ಕ್ಲಾಸ್ ಇದೆ ಇವತ್ತು, ಜಿಮ್ನಾಸ್ಟಿಕ್ ಕ್ಲಾಸ್ ಇದೆ, ಬ್ಯಾಕ್ ಟು ಬ್ಯಾಕ್ ಅವಳಿಗೆ ಕ್ಲಾಸ್ ಇರುತ್ತೆ. ಸೊ ಫ್ರೈಡೇ ಆದರೆ ಅವಳಿಗೆ ಬ್ಯಾಕ್ ಟು ಬ್ಯಾಕ್ ಕ್ಲಾಸ್ ಇರುತ್ತೆ. ಆ ಕ್ಲಾಸ್ನು ನಾನು ಡ್ರಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಮಗೆ ನಾಳೆಗೆ ಬೇಕಾಗಿರುವಂಥ ಥಿಂಗ್ಸ್ ಎಲ್ಲ ಇವತ್ತೇ ಬೈ ಮಾಡ್ಕೊಂಬರೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬಿಕಾಸ್ ವೀಕೆಂಡಲ್ಲೆಲ್ಲ ಏನಂದರೆ ತುಂಬ ರಶ್ ಇರುತ್ತೆ, ಬಿಲ್ಡಿಂಗು ಸ್ವಲ್ಪ ಕಷ್ಟ. ಮತ್ತು ನಮಗೆ ನಾನ್ ವೆಜ್ ಏನಾದರೂ ಬೈ ಮಾಡಬೇಕಂದ್ರೂ ಅಲ್ಲೂ ನಾವು ನಿಂತ್ಕೊಂಡು ಕಾಯ್ತಿರಬೇಕು. ಸೊ ಪಕ್ಕದಲ್ಲಿರೋವಂಥ ಒಂದು ಮಾರ್ಕೆಟೆಲ್ಲ ನಮಗೆಲ್ಲ ಸಿಗುತ್ತೆ. ಹಾಗಾಗಿ ಈವ್ನಿಂಗ್ ಹೋದಾಗಲೇ ನಾಳೆಗೆ ಏನು ಬೇಕೋ ಅದನ್ನು ಇವತ್ತೇ ನಾನು ಬೈ ಮಾಡ್ಕೊಂಬರ್ತೀನಿ. ಸ್ಯಾಟರ್ಡೆ ಸಂಡೇ ಪರ್ಚೇಸಿಂಗ್ ಸ್ವಲ್ಪ ಕಷ್ಟನೇ, ಜಾಸ್ತಿ ಏನೂ ನಾನು ಇಟ್ಕೊಳ್ಳಲ್ಲ. ಮಂಡೇ ಟು ಫ್ರೈಡೇಲಿ ನನಗೆ ಏನೇನು ಬೇಕೋ ಅವೆಲ್ಲ ನೋಡಿಕೊಂಡು ತೊಗೊಳ್ತೀನಿ ನಾನು. ಸೊ ನಾನು ಹೋಗ್ಬಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಇದೇನು ಅಂದರೆ ಬೆಳಗ್ಗೆ ಮಾಡಿದ್ನಲ್ಲ ಎಗ್ ಕರಿ, ಆಮೇಲೆ ಪಾಲಕ್ ಚಪಾತಿ. ಸೊ ಇದು ಆಲ್ರೆಡಿ ಮಾಡಿಟ್ಬಿಡ್ತೀನಿ ನಾನು. ಸೊ 2 ಪಾಲಕ್ ಚಪಾತಿ. ಪಾಲಕ್ಗೆ ಮಲ್ಟಿಗ್ರೈನ್ ಒಂದು ಇದೆ, ಅದರದ್ದು
ಆ ಹೆಸರು ಪ್ರಾಪರಾಗಿ ಗೊತ್ತಿಲ್ಲ, ಬಟ್ ಅದು ಬಂದು ನಿಮಗೆ ಶುಗರ್ ಸ್ಪೈಕ್ ಜಾಸ್ತಿ ಇರಲ್ಲ, ಅಂದರೆ ಹೊಟ್ಟೆ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಲೈಟಾಗೆ ತಿಂದಿದ್ದೀನಿ. ಇವತ್ತು ಫ್ರೆಂಡ್ಸ್ ಜೊತೆ ಪಾನಿಪುರಿ ತಿನ್ನಕ್ಕೆ ಹೋಗಬೇಕು, ಸುಮಾರು ದಿನದಿಂದ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ಹೊಟ್ಟೆನ ಚೂರು ಖಾಲಿ ಇಟ್ಕೊಳ್ಳೋಣ ಅಂತ. ನೋಡಿ ಹೇಗಾಗಿದೆ, ಇಲ್ಲಿ ಫುಲ್ಲು ನಿಮಗೆ ಗೊತ್ತಾಗ್ತಿದೆಯಾ, ಫುಲ್ ಆ ಪಾರ್ಟಲ್ಲಿ ನನಗೆ ಹೇರ್ಸೇ ಇಲ್ಲ. ಹಾಗಾಗಿ ಅದು ಒಂದು ಟೆಸ್ಟ್ ಬರುತ್ತೆ, ಟ್ರಯಾ ಅವ್ರದ್ದು ಟೆಸ್ಟಿಂಗ್ ಮಾಡಿಸಿ ಆದಮೇಲೆ ನಮಗೇನು ಬೇಕೋ ಅದನ್ನು ಅವರು ಕೊಡ್ತಾರೆ, ಆಯಿತಾ. ಸೊ ಇದನ್ನೇನು ಮಾಡಬೇಕಂದ್ರೆ 1 ml ತೊಗೊಂಡು ಈ ಸೀರಮ್ ಎವ್ರಿ ಡೇ ಯೂಸ್ ಮಾಡಬೇಕು, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು. ಬರೀ ಇಲ್ಲೇ ಹಾಕಬೇಕು, ಸ್ಪ್ರೆಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಇಲ್ಲೆಲ್ಲ ಹಾಕ್ಕೊತೀನಿ, ಎಲ್ಲೆಲ್ಲಿ ಕೂದಲು ಕಮ್ಮಿ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಆ ಫುಲ್ಲು ಒಂದು ಇದನ್ನು ಇಲ್ಲೇ ಹಾಕೋಬೇಕಂತಾರಪ್ಪ. ನಾನು ಚೂರು ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಇದು ಬರೋದನ್ನು ಜಸ್ಟ್ ಈ ಥರ ನೀರು ಥರ ಇಳಿಯುತ್ತೆ, ಅದು ಹಾಕಿದ ತಕ್ಷಣ ಅದನ್ನು ಜಸ್ಟ್ ಹಿಂಗೆ ಮಾಡಿ ಬಿಟ್ಕೊಳ್ಳಿ ಅಂತಾರೆ. ಬೇರೆ ಎಲ್ಲೂ ಹಾಕೋಂಗಿಲ್ಲ ಈ ಸೀರಮ್ಮು. ನಮಗೆ ಯಾವ ಪ್ಲೇಸಲ್ಲಿ ಹೇರ್ ಗ್ರೋತ್ ಕಮ್ಮಿ ಇದೆ, ನಾವು ಎಲ್ಲಿ ನಾವು ಅವ್ರಿಗೆ ಫೋಟೋ ತೆಗೆದು ಕಳಿಸಿರ್ತೀವಲ್ವ ಆ ಗ್ಯಾಪಲ್ಲಿ ಮಾತ್ರ ಅದನ್ನು ಫಿಲ್ ಮಾಡಬೇಕು, ಫುಲ್ ಹೇರು ಹಾಕೋಂಗಿಲ್ಲ. ಆ 1 ml ಅದಕ್ಕೆ ಹಾಕಬೇಕು. ಇದು ಹಾಕಿದ್ರೆ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ. ನೆಕ್ಸ್ಟ್ ಬಂದು ಸೀರಮ್. ಸೊ ಇದೊಂದು 2 ಡ್ರಾಪು ತಗೊಂಡು ಅಪ್ಲೈ ಮಾಡ್ಕೊಳ್ಳೋದಷ್ಟೇ. ಸ್ನಾನ ಮಾಡಿದ ದಿನ ಮಾತ್ರ ಈ ಸೀರಮ್ಮು. ಇದನ್ನು ನಾವು 5 months ನನಗೆ ಹೇಳಿದ್ದಾರೆ, 5 months ಮಾಡೋದಕ್ಕೆ. ವಿಪರೀತ ಹೇರ್ ಫಾಲ್ ಆಗ್ತಾನೇ ಇದೆ, ಯಾಕಂದರೆ ಅವರೇ ಹೇಳಿದ್ದಾರೆ ಯೂಸ್ ಮಾಡಬೇಕಾದಾಗ 1 month ನಮಗೆ ಹೇರ್ ಫಾಲು ಇನ್ನೂ ಜಾಸ್ತಿನೇ ಆಗುತ್ತಂತೆ. ಏನೋ ಮಾಡಬೇಕು, ಮಾಡ್ತಾಯಿದ್ದೀವಿ, ಜಾಸ್ತಿನೇ ಆಗ್ತಾಯಿದೆ. ಕೊನೆಗೆ ಕೂದಲೇ ಇಲ್ದಂಗೆ ಆಗಿಬಿಟ್ರೇ ಕಷ್ಟ. ನೆಕ್ಸ್ಟು ಒಂದು ಕಾಂಬೋ ಬರುತ್ತೆ, ಅಂದರೆ 1 ಸಿಟ್ಟಿಂಗ್ದು ಇದಾದಮೇಲೆ ಇದೇನು ಮುಗಿತಾ ಬಂತು, 2ನೇದು ಕಿಟ್ಟು ಪರ್ಚೇಸಿಂಗ್ ಕೇಳ್ತಾ ಇದೆ. ಆ ಕಿಟ್ ಏನಾರು ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ 2ನೇ ಕಿಟ್ಟಿಂದ ನಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತಂತೆ. ಸೊ ಇವಾಗ ರೀಸೆಂಟ್ ಡೇಸಲ್ಲಿ ನಾನು ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಅರ್ಧ ಡಬ್ಬ ಖಾಲಿ ಆಗಿದೆ. ಚೆನ್ನಾಗೇ ಇದೆ ಇದು. ಆ್ಯಕ್ಚುಲಿ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆ ಮಾಯ್ಶ್ಚರೈಸರ್ ಇದು, ಒಳ್ಳೆ ನಮಗೆ ರಿಸಲ್ಟ್ ಬರುತ್ತೆ. ಸೊ ಡೈಲಿ ಬಂದು ನಾನು ಇದನ್ನು ಯೂಸ್ ಮಾಡೋದು, ಈ ಸೀರಮ್ಮು ಫಾರೆಸ್ಟ್ ಎಸೆನ್ಷನಿಂದ ಎವ್ರಿ ಡೇ ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅದು ಗ್ಲೋಯಿಂಗಿಗೆ. ಮತ್ತು ಇದನ್ನು ಯೂಸ್ ಮಾಡ್ತೀನಿ. ಸೊ ಲೈಟ್ ಮೇಕಪ್ ಎವ್ರಿ ಡೇ ನಾನು ಯಾವ ರೀತಿ ಗ್ರೂಮ್ ಆಗ್ತೀನೋ ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ನಾವು ಮೇಕಪ್ಪು ಅಥವಾ ಎವ್ರಿ ಡೇ ಹಾಕ್ಕೊಂಡಿರಬೇಕು ಅಂದಾಗ ಆ ಸೀರಮ್ಮು ನಮಗೆ ಸ್ವಲ್ಪ ಆಯಿಲಿ ಥರ ಬರುತ್ತೆ. ಸೊ ಮಾರ್ನಿಂಗ್ ಫೇಸ್ ವಾಶ್ ಮಾಡಿಕೊಂಡು ಆ ಸೀರಮ್ನ ಅಪ್ಲೈ ಮಾಡ್ಕೋಬೇಕು. ಏನಾದರೂ ನಿಮಗೆ ರೆಗ್ಯುಲರಾಗಿ ಮೇಕಪ್ ಮಾಡ್ಕೊತೀರ ಅಂದರೆ ಈ ರೀತಿ ಮಾಯ್ಶ್ಚರೈಸರ್. ಸೊ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಆ್ಯಕ್ಚುಲಿ ಈ ಒಂದು ಮಾಯ್ಶ್ಚರೈಸರ್. ಅದು ಅಷ್ಟೇ, ಸೀರಮು ಅಷ್ಟೇ, ನೈಟಲ್ಲಿ ನೀವು ಅಪ್ಲಿಕೇಶನ್ ಮಾಡಿಕೊಂಡು ಮಲ್ಕೊಂಡ್ರು ಸಾಕು. ಇದು ಹಾಕಿದ್ದೀವಲ್ವ ಸ್ವಲ್ಪ ಆಯಿಲ್ ಇರುತ್ತೆ, ಎವ್ರಿ ಡೇ ಹಾಕೋವಂಥದ್ದು. ಸನ್ಸ್ಕ್ರೀನ್ ಮಸ್ಟ್. ನಿಮ್ಮ ಏಜಿಂಗ್ ಪ್ರೋಸೆಸ್ನ ಸ್ಲೋ ಡೌನ್ ಮಾಡೋದು ಈ ಸನ್ಸ್ಕ್ರೀನ್. ಏನು ಇರ್ತಿರೋ ಬಿಡ್ತಿರೋ ಸನ್ಸ್ಕ್ರೀನ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಟಿಂಟೆಡ್ ಸನ್ಸ್ಕ್ರೀನ್. ಸೊ ಇದು ನಿಮ್ಗೇನು ಮಾಡುತ್ತಂದರೆ 1 ಶೇಡ್ ಸ್ವಲ್ಪ ಬ್ರೈಟ್ನಿಂಗು ಕೊಡುತ್ತೆ. ಈ ಸನ್ಸ್ಕ್ರೀನ್ ಯೂಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ, ನಾನು ಪೌಡರ್ಸ್ ಎಲ್ಲ ಏನೂ ಯೂಸ್ ಮಾಡಲ್ಲ. ಇಷ್ಟೇ ನನ್ನ ರೆಗ್ಯುಲರು 2 ಸ್ಟೆಪ್ಪು. ಡೈಲಿ 1 ಟೈಮ್ ಈ ರೀತಿ ಮೇಕಪ್ ಹಾಕ್ಕೋಬೇಕು ನಾನು. ಸೊ ಇಷ್ಟೇ ಫೇಸ್ಗೆ ಅಪ್ಲಿಕೇಶನ್ ಮಾಡೋದು. ಸೊ ಎವ್ರಿ ಡೇ ಮೇಕಪ್ಪಲ್ಲಿ ನನಗೆ ಈ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಈ ಜಸ್ಟ್ ಈ ರೀತಿ ಡ್ಯಾಬ್ ಮಾಡಿಕೊಂಡ್ರೆ ಸಾಕು. ಇದು ರೆಗ್ಯುಲರ್ ಮೇಕಪ್ಪಿಗೆ. ನಿಮಗೆ ಜಾಸ್ತಿನೂ ಅನಿಸಲ್ಲ, ಕಮ್ಮಿನೂ ಅನಿಸಲ್ಲ, ಚೆನ್ನಾಗಿರುತ್ತೆ. ಲಿಪ್ಸ್ಟಿಕ್. ಸೊ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್, ನನಗೆ ಕ್ಲೀನ್ ಬ್ರೋ ಇರೋದು ತುಂಬ ಇಷ್ಟ. ನನಗೆ ನೀಟಾಗಿರ್ಬೋದು ಐಬ್ರೋಸು,
ಹಾಗಾಗಿ ಸ್ವಲ್ಪ ಲೈಟಾಗಿ ಐಬ್ರೋನ ಕಾಂಟೂರ್ ಮಾಡ್ಕೊತೀನಿ ಅಷ್ಟೆ. ಚೂರು ಲೈಟಾಗಿ ಸ್ವಲ್ಪ ಬ್ರೈಟಾಗಿದ್ದರೆ ನಮ್ಮ ಫೇಸ್ ಸ್ವಲ್ಪ ಬ್ರೈಟ್ನೆಸ್ಸಾಗಿ ಕಾಣುತ್ತೆ. ನಮ್ಮ ಐಬ್ರೋ ಸ್ವಲ್ಪ ಬ್ರೈಟಾಗಿದ್ದರೆ. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಯೂಸ್ ಮಾಡ್ತಿಲ್ಲ, ಇದು ಬ್ರೌನು. ಇವತ್ತು ಯಾರು ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿಲ್ಲ. ಬಿಕಾಸ್ ತುಂಬ ಕೆಲಸ ಇತ್ತು. ಅಪಾಯಿಂಟ್ಮೆಂಟ್ ಏನಾದರೂ ಕೊಟ್ಟಿದ್ರೆ ನಾನು ಮಾರ್ನಿಂಗ್ಗೆ ಸ್ನಾನ ಮುಗಿಸ್ಬಿಡ್ತೀನಿ. ಸೊ 9 o'clock ಅಥವಾ 10 o'clock. ಆಯಿಲ್ ಮಸಾಜ್ ಇದ್ದರೆ 10 o'clock. ಬರೀ ಬಾಡಿ ಸ್ನಾನ ಇದ್ದರೆ 9 o'clock ಸ್ನಾನ ಮಾಡ್ಕೊತೀನಿ. ಸೊ ನನಗೆ ಐಬ್ರೋಸು ನೀಟ್ ಕ್ಲೀನ್ ಇರಬೇಕು, ನನಗೆ ತುಂಬ ಇಷ್ಟ. ಸೊ ಇದಂತೂ ಯಾವಾಗಲೂ ಮಾಡ್ಕೊತೀನಿ ನಾನು ಅಷ್ಟೇ. ನೆಕ್ಸ್ಟ್ ನಾನೇನು ಅಪ್ಲಿಕೇಶನ್ ಮಾಡಲ್ಲ, ಬಟ್ ಇವತ್ತು ಹೊರಗಡೆ ಹೋಗ್ತಿರೋದ್ರಿಂದ ಫ್ರೆಂಡ್ಸ್ ಜೊತೆ ಒಂಚೂರು ಲೈಟಾಗಿ ಕಾಜಲ್ ಅಷ್ಟೆ. ಬ್ಯೂಟಿಯಿಂದ ಕಾಜಲ್ ಸೂಪರಾಗಿರುತ್ತೆ. ಈ ಕಾಜಲ್ಲು ಲಾಂಗ್ ಲಾಸ್ಟಿಂಗೆ. ರೆಗ್ಯುಲರ್ ಯೂಸಿಗೆ ಇದನ್ನು ಮಾಡ್ತೀನಿ. ಎವ್ರಿ ಡೇ ನಾನು ಯೂಸ್ ಮಾಡಬೇಕಂದ್ರೆ ಇದೇ ಕಾಜಲ್ನ ಯೂಸ್ ಮಾಡೋದು. ಸೊ ತುಂಬ ನಿಮಗೆ ಡಾರ್ಕ್ ಆಗಿರುತ್ತೆ, ಸ್ವಲ್ಪ ಲಾಂಗ್ ಲಾಸ್ಟಿಂಗ್. ಆದರೆ ನೀವು ಇದನ್ನ ಇಟ್ಕೊಳ್ಳೋದು ನಿಮ್ಗೆ ಗೊತ್ತಿರಬೇಕು. ಕಣ್ಗಿನ ಏನಾದರೂ ಉಜ್ಜು ಹಾಕೊಂಬಿಟ್ರೆ ಹೋಯ್ತು ಕತೆ, ಆಯಿತಾ? ಅಷ್ಟೇ, ನೀಟಾಗಿ ಹಿಂಗೆ ಹಾಕಿದ್ರೆ ಆಯಿತು. ಸೊ ನೆಕ್ಸ್ಟು ಒಂದು ಸ್ಟಿಕ್ಕರು. ಅಷ್ಟೇ. ಇನ್ನು ಹೋಗೋದಕ್ಕೆ 1 hour ಇದೆ. ಅಷ್ಟೊತ್ತಿಗೆ ತಲೆ ಎಲ್ಲ ಒಣಗಿದ್ರೆ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ. ಓಕೆ. ಸೊ ಇದೇ ನನ್ನ ಸಿಂಪಲ್ ಮೇಕಪ್. ಇಯರಿಂಗ್ಸ್ ಯಾವುದಾದ್ರೂ ಒಂದು ಹಾಕ್ಕೊಳ್ತೀನಿ. ಸೊ ನನಗೆ ಅಂದರೆ ಈ ಟ್ರೀಟ್ಮೆಂಟ್ ಮಾಡಬೇಕಾದಾಗಲ್ಲ ಯಾವುದೇ ರೀತಿ ಗೋಲ್ಡ್ಗಳು ಹಾಕೋಂಗಿಲ್ಲ. ಚಿಕ್ಕದು ಈ ಥರ ಇದ್ದರೆ ಓಕೆ, ಬಟ್ ಸ್ವಲ್ಪ ಗೋಲ್ಡ್ ಏನಾದರೂ ಅಥವಾ ಮೆಟಲ್ ಏನಾದರೂ ಜಾಸ್ತಿ ನಾವು ಹಾಕ್ಕೊಂಡಾಗ ಸೊ ಟ್ರೀಟ್ಮೆಂಟ್ ಮಾಡ್ತಿರ್ತೀವಲ್ಲ, ಅದು ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಹಾಗಾಗಿ ಎವ್ರಿ ಡೇ ನಾನು ವೇರ್ ಮಾಡಲ್ಲ, ಎತ್ತಿಕ್ಕಿರ್ತೀನಿ. ಈ ಥರ ಏನು ಇಲ್ಲ ವರ್ಕ್ ಅನ್ನಾಗ ಎಲ್ಲದನ್ನು ಹಾಕ್ಕೊಳ್ತೀನಿ. ಓಕೆನಾ? ಸರಿ, ಒಂದು ಇಯರಿಂಗ್ಸ್ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ. ಮೇಕಪ್ ಮುಗೀತು. ಸಿಂಪಲ್ ಮೇಕಪ್ ಇಷ್ಟೇ. ಸೊ ಇದರಲ್ಲಿ ಸ್ವಲ್ಪ ಡಲ್ಲಾಗೆ ಕಾಣ್ತಾ ಇದೆ, ಬಟ್ ಸೂಪರ್ ಗ್ಲೋಯಿಂಗ್ ಆಗಿರುತ್ತೆ. ಬರೀ ಇಷ್ಟೇ ಮೇಕಪ್ಪೇ ಸೂಪರ್ ಗ್ಲೋಯಿಂಗ್. ಬಿಕಾಸ್ ಯಾಕೆ ಗ್ಲೋಯಿಂಗ್ ಬಂದಿದೆ ಅಂದರೆ ಕ್ಲೀನ್ ಫುಡ್ ತಗೊಳ್ತಾ ಇದ್ದೀನಿ, ಫುಡ್ ಚೇಂಜ್ ಮಾಡಿದ್ದೀನಿ. ಸೊ ಫುಡ್ ಚೇಂಜ್ ಮಾಡಿದ್ರಿಂದ ಆಲ್ರೆಡಿ ಸ್ವಲ್ಪ ನನಗೇನು ಮಾರ್ಕ್ಸ್ ಇರಲಿಲ್ಲ, ಇನ್ನು ಗ್ಲೋ ಬಂದು ಜಾಸ್ತಿ ಆಗಿದೆ. ಟ್ಯಾನ್ ಆಗ್ತಾಯಿಲ್ಲ. ಒಳ್ಳೆ ಫುಡ್ ತೊಗೊಂಡ್ರೆ ನಮಗೆ ಸಾಕು. ವೆಯ್ಟ್ ಲಾಸು ಆಗುತ್ತೆ, ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಬಟ್ ನಾನು ಡಯಟಲ್ಲಿದ್ದರಿಂದ ವಿಪರೀತ ಹೇರ್ ಫಾಲು ಹಿಂಗೆ ಕಿತ್ತರೆ ಬರ್ತಾಯಿತ್ತು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಪ್ಯಾಕೇಜು ಏನಾಗುತ್ತೋ ಗೊತ್ತಿಲ್ಲ. 5 months ಹೇಳಿದ್ದಾರೆ. ನೋಡೋಣ. ನಾನು ಒಂದೊಂದು ಸತಿಗೂ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಇದರಲ್ಲಿ ರಿಡ್ಯೂಸ್ ಆಗುತ್ತಾ ಏನು. ಯಾಕಂದರೆ ಸುಮಾರು ಜನ ಹೇಳ್ತಾನೆ ಇರ್ತಾರೆ, ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಓಪನ್ ಮಾಡಿದಾಗ. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದು ಹೇಗೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ. ಇವತ್ತು ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಒಬ್ಬರು ಟ್ರೀಟ್ ಕೊಡ್ತಾ ಇದ್ದಾರೆ ಅವರ ಆ್ಯನಿವರ್ಸರಿಗೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಈ ಚಾಯ್ ಅಂಗಡಿಯಲ್ಲಿ ಸಮೋಸ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಟೀ, ಸಮೋಸ, ಆಮೇಲೆ ರೈಟ್ ಸೈಡಲ್ಲಿ ಬಂದು ನಿಮಗೆ ಪಾನಿಪೂರಿ, ಆಮೇಲೆ ಮೋಮೋಸ್ ಎಲ್ಲ ಸಿಗುತ್ತೆ. ಬಟ್ ನಾನು ಒಂದು ಟೀ ಕುಡಿದೆ, ಮೋಮೋಸ್ ಒಂದು 3 ತಿಂದೆ. ಬಿಕಾಸ್ ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ತಿಂದುಬಿಟ್ಟು ಮನೆಗೆ ಬಂದಿದ್ದಾಯಿತು. ಇನ್ನು ಒಬ್ಬರು ಬರಲಿಲ್ಲ, ವೆಯ್ಟಿಂಗಲ್ಲಿದ್ದೀವಿ. ಅವ್ರು ಬಂದ ಮೇಲೆ ಕುಡಿದ್ಬಿಟ್ಟು ಹೊರಡೋದು ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.